ಈಗ ನೀವು ನೋಡ್ತಿರುವಂತಹ ಪತ್ರಿಕೋದ್ಯಮ ಹೆಂಗ್ ಅನ್ಸುತ್ತೆ ನಿಮ್ಗೆ? ಇದು ಕರೆಕ್ಷನ್ ಆಗ್ಬೇಕು, ಸರಿಯಾಗಬೇಕು ಪತ್ರಿಕೋದ್ಯಮ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಅದು ಏನಾಗಿದೆ ಮೇಡಮ್, ಪತ್ರಿಕೋದ್ಯಮದ ಒಂದು ದೊಡ್ಡ ಸಮಸ್ಯೆ ಏನಂತಂದರೆ ಇಟ್ ಹ್ಯಾಸ್ ಬಿಕಮ್ ಎನ್ ಇಂಡಸ್ಟ್ರಿ. ಉದ್ಯಮ ಆಗ್ಬಿಟ್ಟು ಅದ್ರ ಹೆಸರೇ ನೋಡಿ. ಆಕ್ಚುಲಿ ಜರ್ನಲಿಸಮ್ ಅಂದ್ರೆ ಹೆಂಗಿರ್ಬೇಕು ಅಂದರೆ, ಇಸಮ್ ಅಂದ್ರೆ ಏನು, ಸೋಷಿಯಲಿಸಮ್ ಅಂದ್ರೆ ಸಮಾಜವಾದ ಅಲ್ವಾ, ಕಮ್ಯುನಿಸಮ್ ಅಂದ್ರೆ ಪತ್ರಿಕಾವಾದ ಅಂತ ಇರ್ಬೇಕಾಗಿತ್ತು, ಅಥವಾ ಪತ್ರಿಕಾ ತತ್ವ ಅಂತ ಇರಬೇಕಾಗಿತ್ತು. ಆಯ್ತು, ಅದಂಗೆ ಆಗಲಿಲ್ಲ. ಯಾಕೆ ಅಂತಂದರೆ ಅದು ಒಂದು ಕಾಲ ಇತ್ತು, ಯಾವಾಗ 1800 ಅಂದರೆ 19ನೇ ಶತಮಾನದಲ್ಲಿ. ಅದಕ್ಕೆ ಹಿಂದೆ ಈ ಒಂದು ಸಮಾಜ ಸೇವೆ ಮಾಡಬೇಕು, ಜನರಲ್ಲಿ ಜಾಗೃತಿ ತರಬೇಕು, ಜನರಲ್ಲಿ ಬದಲಾವಣೆ ಕಾಣಬೇಕು ಅಂತ ಕೆಲವು ಜನ ಉದ್ದೇಶ ಇಟ್ಕೊಂಡು ಅವರು ಪತ್ರಿಕೆಗಳನ್ನು ಶುರು ಮಾಡ್ತಾಯಿದ್ರು. ಆಗ ಅಷ್ಟು ಭಾರಿ ಬಂಡವಾಳ ಬೇಕಾಗಿತ್ತಿಲ್ಲ. ಆಮೇಲೆ ಇಷ್ಟು ಇಂಡಸ್ಟ್ರಿ ಥರ ಇಂಡಸ್ಟ್ರಿಯಲೈಸೇಷನಿಂದ ಪತ್ರಿಕೋದ್ಯಮ ಸ್ವಲ್ಪ ದೂರನೇ ಇತ್ತು. ಯಾವಾಗ ಪತ್ರಿಕೋದ್ಯಮ ಭಾಳ ಇದಾಯಿತು, ಬದಲಾವಣೆ ಆಯಿತು ಅಂತಂದರೆ, ಯಾವಾಗ ನಿಮ್ಮ ಒಂದು ಸ್ಟೀಮ್ ಎಂಜಿನ್ ತಂದು ಪ್ರಿಂಟಿಂಗ್ ಪ್ರೆಸ್ಗೆ ಹಾಕಿ ಗಂಟೆಗೆ 5,000, 10,000, 20,000 ಕಾಪಿ ಪ್ರಿಂಟ್ ಮಾಡಿ ಟ್ರೈನ್ ಮುಖಾಂತರ ದೇಶದ ಬೇರೆ ಬೇರೆ ಭಾಗಗಳಿಗೆ ಕಳ್ಸೋಕ್ಕೆ ಶುರು ಮಾಡಿ, ಅದರ ಜೊತೆಗೆ ಈ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಮು, ಆಮೇಲೆ ಆ ಪತ್ರಿಕೆಯನ್ನು ಹೊರಗಡೆ ತರಬೇಕಾದ್ರೆ ಬೇಕಾದಂಥ ಆದಾಯ, ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ, ಇವೆಲ್ಲ ಬಂದಾಗ ಏನಾಯಿತು, ಅನಿವಾರ್ಯವಾಗಿ ಪತ್ರಿಕೋದ್ಯಮ ಆಗಲೇಬೇಕಾಯಿತು. ಯಾಕೆಂದರೆ ನೀವು 1,00,000 ಪತ್ರಿಕೆಯನ್ನು ಪ್ರಿಂಟ್ ಮಾಡಬೇಕಾದ್ರೆ ನಿಮಗೆ ಪೇಪರ್ ಬೇಕು. 1,00,000 ಪತ್ರಿಕೆಯನ್ನು ಪ್ರಿಂಟ್ ಮಾಡಬೇಕು 4 ಗಂಟೆ 5 ಗಂಟೆ ಅವಧಿಯಿಂದಲೇ ಇದ್ದರೆ ನಿಮ್ಗೆ ಒಳ್ಳೆ ಸೊಫಿಸ್ಟಿಕೇಟೆಡ್ ಪ್ರಿಂಟಿಂಗ್ ಪ್ರೆಸ್ ಬೇಕು. ಅದನ್ನು ತಗೊಂಡೋಗಿ ಮನೆಗಳಿಗೆ ಹಂಚೋಕ್ಕೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬೇಕು. ಮತ್ತು ಇಷ್ಟೆಲ್ಲ ಒಂದು ದೊಡ್ಡ ಇದು ದೌರ್ಬಲ್ಯ ಅಂತ ಏನಂದರೆ ಪತ್ರಿಕೋದ್ಯಮದ್ದು ಅಂದರೆ, ಈಗ ಒಂದು ಪತ್ರಿಕೆ ಪ್ರೊಡಕ್ಷನ್ ಕಾಸ್ಟು 15, 18, 20 ರೂಪಾಯಿ ಇದೆ ಆ್ಯಕ್ಚುಲಿ. ಈಗಲೂ ಕೂಡ ಈಗ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತೇಳಿ, ಯಾಕೆಂದರೆ ಕಲರ್ ಬಂದುಬಿಟ್ಟಿದೆ. ಆದರೆ ನಾವು ಸಿಗೋದೆಷ್ಟು, 5 ರೂಪಾಯಿನ ಪೇಪರ್ನ ಕಮಿಷನ್ನು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸಿಕ್ಕಿ ನಿಮಗೆ 2-2.5 ರೂಪಾಯಿ ಸಿಗುತ್ತೆ. ಇಟ್ಸ್ ನಥಿಂಗ್ ಆ್ಯಕ್ಚುಲಿ. ಸೊ ಪತ್ರಿಕೆಗಳ ಬರ್ತಕ್ಕಂಥ ಆದಾಯ 70% ಜಾಹೀರಾತಿನಿಂದನೇ ಬರಬೇಕು. ಇನ್ನು 30% ನಾವು ಜನ ಕೊಡ್ತಕ್ಕಂಥ ಚಂದ ಹಣ. ಇದು ಬಂದ್ಬಿಡ್ತು, ಇಟ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಅದು ಮೊದಲಿಂದನೂ ಬಂದ್ಬಿಡ್ತು. ಯಾಕೆಂದರೆ ಈ ಇಂಡಸ್ಟ್ರಿ ಅಥವಾ ಈ ಕನ್ಸ್ಯೂಮರ್ ಮಾರ್ಕೆಟ್ ಅಂತ ನಾವೇನು ಹೇಳ್ತೀವಿ, FMCG ಅಂತ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಇವೆಲ್ಲ ಏನು ನಾವೇನು ಹೇಳ್ತೀವಿ, ಇವ್ರಿಗೆ ಅವರ ಉತ್ಪನ್ನಗಳನ್ನು ಜನತೆಗೆ ಪರಿಚಯ ಮಾಡುವಂಥ ಒಂದು ಮಾಧ್ಯಮ ಬೇಕಾಗಿತ್ತು. ದೇ ನೀಡೆಡ್ ಎ ಫೋರಮ್. ಆ್ಯಂಡ್ ನ್ಯೂಸ್ ಪೇಪರ್ಸು ಕರೆಕ್ಟಾಗಿ ಇಟ್ ವುಡ್ ಫಿಟ್ ದೇರ್ ರಿಕ್ವೈರ್ಮೆಂಟ್. ಈಗ ನಾಳೆ 10% ರಿಬೇಟ್ ಇದೆ ನಮ್ಮ ಅಂಗಡಿನಲ್ಲಿ ಅಂತ ಇವತ್ತಿನ ಪೇಪರಲ್ಲಿ ನೀವು ಹಾಕಿದ್ರೆ ನಾಳೆ ಆ ಜನ ಅದು ನೋಡಿಕೊಂಡು ಅಂಗಡಿಗೆ ಹೋಗ್ತಾರೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪತ್ರಿಕೋದ್ಯಮ ಏನಾಗೋಯ್ತು ಅಂತಂದರೆ, ಒಂಥರ ಅದು ಜಾಹೀರಾತು ಬೆಂಬಲ, ಜಾಹೀರಾತು ಆಧಾರವಾದ ಒಂದು ಪತ್ರಿಕೋದ್ಯಮ ಆಗಿಬಿಡ್ತು. ಇದು ಅನಿವಾರ್ಯ ಆಗೋಯ್ತು. ಯಾಕೆಂದರೆ ಪತ್ರಿಕೆ ಬೆಲೆ ಜಾಸ್ತಿ ಮಾಡಿದಾಗ ಜನ ಕೊಂಡ್ಕೊಳ್ಳಲ್ಲ, ಹಿಂಗೆ ಲೇಟ್ ಆಗ್ತಾರೆ. ಈಗ ಉದಾಹರಣೆಗೆ ಪಾಕಿಸ್ತಾನದಲ್ಲಿ ಒಂದು ಡೈಲಿ ನ್ಯೂಸ್ ಪೇಪರ್ ಇಸ್ 20 ರೂಪೀಸ್. ಎಲ್ಲ ಪೇಪರ್ಗಳು ಹೆಚ್ಚು ಕಮ್ಮಿ. ಸೊ ದೇ ಡೋಂಟ್ ವರಿ ಅಟ್ ಆಲ್ ಅಬೌಟ್ ಅಡ್ವರ್ಟೈಸ್ಮೆಂಟ್ಸ್. ಬರದೇ ಇದ್ರು ಅವ್ರು ಏನು ಖರ್ಚಿದೆಯಲ್ಲ, ಆ ಖರ್ಚಿಗೆ ಅವ್ರು ವಾಪಸ್ ಬಂದ್ಬಿಡ್ತದೆ. 20 ರೂಪಾಯಿನಲ್ಲಿ ಒಂದು 3 ರೂಪಾಯಿ ಏಜೆಂಟ್ ಕಮಿಷನ್ನು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆದ್ರೂ 16 ರೂಪಾಯಿ ಬಂದ್ಬಿಟ್ರೆ ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಅಂದರೆ ಮೇಂಟೈನ್ ಆಗೋಯ್ತು. ನಮ್ಮ ಹಂಗಲ್ಲ. ನಮ್ಮಲ್ಲಿ ಏನು ದೌರ್ಬಲ್ಯ ಪತ್ರಿಕೋದ್ಯಮದು ಅಂತಂದ್ರೆ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.